ಕನ್ನಡ ನಾಡಿನ ಪುಣ್ಯವಂತರ ಕೇಳಿ ನಾನೊಂದು ಕತೆ ಹೇಳುತ್ತೀನಿ. ಕನ್ನಡ ನಾಡಿನ ಪುಣ್ಯವಂತರ ಕೇಳಿ ನಾನೊಂದು ಕತೆ ಹೇಳುತ್ತೀನಿ. 12ನೇ ಶತಮಾನದ ಮೊದಲ ಭಾಗದಲ್ಲಿ ಹುಟ್ಟಿ ಬಂದವರು ಬಸವಣ್ಣ. ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದರು ಬಸವಣ್ಣ. ಬಸವನ ಬಾಗೇವಾಡಿ ಇಂಗಾಳೇಶ್ವರದಲ್ಲಿ ಹುಟ್ಟಿ ಬಂದವರು ಬಸವಣ್ಣ. ಮಾದರಸ ಮತ್ತು ಮಾದಲಾಂಬಿಕೆ ನಿಮ್ಮ ತಂದೆ ತಾಯಿಗಳು ಬಸವಣ್ಣ. ಬಲದೇವನ ಮಗಳು ಗಂಗಾಂಬಿಕೆ ತಂದು ಮೊದಲು ಮದುವಾದ್ರು ಬಸವಣ್ಣ. ಸಿದ್ಧರ್ಸನ್ ಮಗಳು ನೀಲಾಂಬಿಕೆ ತಂದು ಮತ್ತೆ ಮದುವಾದ್ರು ಬಸವಣ್ಣ. ಕಳಚೂರಿ ವಂಶದ ಬಿಜ್ಜಳ ರಾಯನ ಮಂತ್ರಿಯಾಗಿದ್ರು ಬಸವಣ್ಣ. ಕನ್ನಡ ನಾಡಿನ ಪುಣ್ಯವಂತರ ಕೇಳಿ ನಾನೊಂದು ಕತೆ ಹೇಳುತ್ತೀನಿ. ಮಧುವರ್ಸನ ಮಗಳ ಹರಳೈನ್ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಬಸವಣ್ಣ. ಅಲ್ಲಿಂದಾಚೆಗೆ ಕ್ರಾಂತಿಯೋಗಿಯಾಗಿ ಜಗಜ್ಯೋತಿಯಾದ್ರು ಬಸವಣ್ಣ. ಕ್ರಾಂತಿಯೋಗಿಯಾದ್ರು ಜಗಜ್ಯೋತಿಯಾದ್ರು ಭಕ್ತಿ ಭಂಡಾರಿ ಬಸವಣ್ಣ. ತಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಸಾರವ್ರೆ ಬಸವಣ್ಣ. ಆಚಾರವೇ ಸ್ವರ್ಗ ನಾಚಾರವೇ ನರಕ ಅಂತ ಸಾರವ್ರೆ ಬಸವಣ್ಣ. ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಂತ ಸಾರವ್ರೆ ಬಸವಣ್ಣ. ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಅಂತ ಸಾರವ್ರೆ ಬಸವಣ್ಣ. ಕನ್ನಡ ನಾಡಿನ ಪುಣ್ಯವಂತರ ಕೇಳಿ ನಾನೊಂದು ಕತೆ ಹೇಳುತ್ತೀನಿ. ಕನ್ನಡ ನಾಡಿನ ಪುಣ್ಯವಂತರ ಕೇಳಿ ನಾನೊಂದು ಕತೆ ಹೇಳುತ್ತೀನಿ.